ನಾನು ರೆವರೆಂಡ್ ಡಾಕ್ಟರ್ ಸನಾತ್ ಸತೀಶ್ ಕುಮಾರ್, ಸಭಾಪಾಲಕರು ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಯಾದಗಿರಿ ಹಾಗೂ ಜಿಲ್ಲಾ ಮೇಲ್ವಿಚಾರಕರು ಮೆಥಡಿಸ್ಟ್ ಸಭೆಗಳು ಯಾದಗಿರಿ. ನಿಮ್ಮೆಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಡಿಸೆಂಬರ್ 1, 2024ರಂದು ಈ ವರ್ಷದ ಅಡ್ವೆಂಟ್ ಸೀಸನ್ ಪ್ರಾರಂಭವಾಗಿದೆ. ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬ ಪ್ರತಿ ವರ್ಷ ಆಚರಿಸಲಾಗುವಂಥದ್ದಾಗಿದೆ. ಅದಕ್ಕಿಂತ ಹಿಂಚೆ ಬರುವಂಥ 4 ಭಾನುವಾರಗಳನ್ನು ಅಡ್ವೆಂಟ್ ಸಂಡೇ ಎಂದು, ಕ್ರಿಸ್ತನ ಆಗಮನದ ಭಾನುವಾರ ಎಂದು ಆಚರಿಸಲಾಗುವಂಥದ್ದಾಗಿದೆ. ಆದ್ದರಿಂದ ಈ ವರ್ಷದ ಕ್ರಿಸ್ಮಸ್ ಅಡ್ವೆಂಟ್ ಮೊದಲನೇ ಭಾನುವಾರ ಡಿಸೆಂಬರ್ 1ನೇ ತಾರೀಕು ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಯಾದಗಿರಿಯಲ್ಲಿ ಆಚರಿಸಲಾಯಿತು. ಎಲ್ಲ ಹಳ್ಳಿಗಳ ಸಭೆಗಳಿಂದಲೂ ಇಲ್ಲಿ ಯಾದಗಿರಿ ಪಟ್ಟಣದಿಂದಲೂ ಭಕ್ತಾದಿಗಳು ನೆರೆದು ಬಂದು ಪ್ರಾರ್ಥನಾ ಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಹೇಳ್ತಾ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ದೇವರಿಗೆ ಕೊಂಡಾಡುವುದು ಮಾತ್ರವಲ್ಲದೆ ವಿಶೇಷ ಸಂದೇಶಕರಾಗಿದ್ದು ಬ್ಯಾಂಗ್ಳೂರಿನಿಂದ ಸಹೋದರಿ ಮೋನಿಕಾ ಅವರು ಬಂದು ದೇವರ ವಾಕ್ಯ ಸಂದೇಶವನ್ನು ಹಂಚಿದ್ದಾರೆ. ಆದ್ದರಿಂದ ಈ ಒಂದು 4 ಭಾನುವಾರಗಳು ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಆಚರಿಸಕ್ಕಿಂತ ಮುಂಚೆ ಎಲ್ಲ ಜನರು, ಕ್ರೈಸ್ತರು ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಕ್ರಿಸ್ತನ ಬರೋಣವನ್ನು ಎದುರು ನೋಡುವಂಥವರಾಗಿದ್ದಾರೆ. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನ ಜನನ. ಆತನು ಮಾನವ ಕುಲದ ಕಲ್ಯಾಣಕ್ಕಾಗಿ, ಮಾನವ ಕುಲದ ರಕ್ಷಣೆಗಾಗಿ ದೇವರ ಯೋಜನೆ ಮೇರೆಗೆ ಈ ಭೂಲೋಕಕ್ಕೆ ನರಾವತಾರ ಎತ್ತಿ ಬಂದು ಜನರ ಮಧ್ಯದಲ್ಲಿ ಓಡಾಡಿ ಜನರ ಹಾಗೆ ಹಸಿವೆ ನೀರಡಿಕೆಗಳನ್ನು ಹೊಂದಿಕೊಂಡವನಾಗಿದ್ದು ಭಕ್ತಿಯ, ನಂಬಿಕೆಯ, ದೇವರಲ್ಲಿ ವಿಶ್ವಾಸವಿಡುವಂಥ ಒಂದು ವಾಕ್ಯ ಸಂದೇಶ ಸಾರಿ ಆತನ ಪ್ರಾಣ ತ್ಯಾಗ ಮಾಡುವುದರ ಮೂಲಕವಾಗಿ ಇಡೀ ಮಾನವ ಕುಲಕ್ಕೆ ರಕ್ಷಣೆ ನೀಡಿದ್ದಾನೆ. ಆತನಲ್ಲಿ ವಿಶ್ವಾಸವಿಡುವಂಥ ಪ್ರಿಯ ದೇವ ಜನರಿಗೆ ಆತನು ರಕ್ಷಿಸುವಂಥವನಾಗಿದ್ದಾನೆ. 2024ನೇ ವರ್ಷದ ಈ ಕ್ರಿಸ್ತನ ಆಗಮನ ದಿವಸಗಳಲ್ಲಿ ನಾವೆಲ್ಲರೂ ಇರುವಾಗ ಯೇಸು ಕ್ರಿಸ್ತನ ಜನನವನ್ನು ಅಂದರೆ ಯೇಸು ಕ್ರಿಸ್ತನ ಬರೋಣವನ್ನು ಎದುರು ನೋಡುತ್ತಾ ಆತನನ್ನು ಸಂತೋಷದಿಂದ ಸ್ವಾಗತಿಸುವಂಥವರಾಗಿದ್ದೇವೆ. ಆತನು ನಮ್ಮ ಜೀವಿತದಲ್ಲಿ ಬಂದು ನಮ್ಮೆಲ್ಲರಿಗೆ ಬೇಕಾಗಿರುವಂಥ ಮಾರ್ಗದರ್ಶನ, ರಕ್ಷಣೆ, ಸಹಾಯವನ್ನು ಅನುಗ್ರಹಿಸುವಂಥವನಾಗಿದ್ದಾನೆ. ಆತನಲ್ಲಿ ವಿಶ್ವಾಸವಿಡುವಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವಂಥ ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೆ ಆತನು ರಕ್ಷಣೆಯನ್ನು ನೀಡುವಂಥವನಾಗಿದ್ದಾನೆ. ಆ ರಕ್ಷಣೆ ಇಡೀ ಲೋಕಕ್ಕೆ ಅವಶ್ಯವಾಗಿದೆ. ಆದ್ದರಿಂದ ಈ ವರ್ಷದ ಕ್ರಿಸ್ಮಸ್ ದಿವಸಗಳು ಎಲ್ಲರಿಗೆ ಹರ್ಷದಾಯಕವಾಗಿರಲಿ. ಈ ವರ್ಷದ ಕ್ರಿಸ್ಮಸ್ ಎಲ್ಲ ಜನರಿಗೆ ಸಂತೋಷ, ಪ್ರೀತಿ, ಸಮಾಧಾನ ತರಲಿ. ಆತನು ಈ ಲೋಕಕ್ಕೆ 2ನೇ ಸಾರಿ ಬಂದು ನ್ಯಾಯ ತೀರಿಸುವಂಥವನಾಗಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಮಾನವರೆಲ್ಲರೂ ಕೂಡ ಭಕ್ತಿಯಿಂದ, ನಂಬಿಕೆಯಿಂದ, ಅನ್ಯಾಯ, ಅಕ್ರಮ, ಅಸುವೆ, ಹೊಟ್ಟೆಕಿಚ್ಚು ಇವುಗಳನ್ನು ಮಾಡದೆ ಎಲ್ಲರೂ ಪ್ರೀತಿಯಿಂದ, ನಂಬಿಕೆಯಿಂದ, ಸಹೋದರ ಸಹೋದರಿಯಂತೆ ದೇವರಿಗೆ ಮೆಚ್ಚುಗೆ ಆಗಿರುವಂಥ ಮಕ್ಕಳಾಗಿ ಜೀವಿಸುವಾಗ ಪ್ರತಿಯೊಬ್ಬೊಬ್ಬರನ್ನು ತನ್ನ ಜೊತೆಯಲ್ಲಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ತನ್ನ ಒಂದು ರಾಜ್ಯದಲ್ಲಿ ಇರಿಸಿ ನಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಹೀಗಿರುವುದರಿಂದ 2024ನೇ ವರ್ಷದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೆ ತರುತ್ತಾ ನಾನು ವಂದಿಸುವಂಥವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.